व्यासाय श्रीशाय गुणराशये हृद्याय शुद्ध विद्याय मध्वाय च नमो नमः। ओम श्री गुरुभ्यो नमः। नेक्स्ट श्लोक। श्री गुरुभ्यो नमः। गदा तु वायुर्बलसंविदात्मा शार्ङ्गं च विद्येति रमैव खड्गः दुर्गात्मिका सैव चर्मनाम्नी पंचात्मको मारुत एव बाणः। 76ನೇ ಶ್ಲೋಕ. ಬಲ ಜ್ಞಾನಾತ್ಮಕರಾದ ವಾಯುದೇವರು ಗದಾ ಸ್ವರೂಪರು ಆದರು. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪಣ ಸಂಸ್ಥಿತ ಎನ್ನುವ ವಚನದಿಂದ ವಿದ್ಯಾಭಿಮಾನಿನಿಯಾದ ರಮಾದೇವಿಯೇ ಶಾರ್ಂಗಕ್ಕೆ ಚಾಪ ಸ್ವರೂಪಳು, ದುರ್ಗಾ ಸ್ವರೂಪಳಾದವಳು, ಖಡ್ಗ ಶಬ್ದ ವಾಚ್ಯಳು, ಖಡ್ಗಾಭಿಮಾನಿನಿಯು. ಅವಳೇ ಚರ್ಮನಾಮಕಳು, ಚರ್ಮಾಭಿಮಾನಿನಿಯೂ ಆದಳು. ಪ್ರಾಣಾದಿ ಪಂಚ ಸ್ವರೂಪರಾದ ವಾಯುದೇವರೇ ಬಾಣ ಶಬ್ದ ವಾಚ್ಯರು, ಬಾಣಾಭಿಮಾನಿಯೂ ಆದರು. ಗದಾತು ವಾಯುರ್ಬಲ ಸಂವಿದಾತ್ಮ ಶಾರ್ಂಗಶ್ಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಿಕಾ ಸೈವ ಚ ಚರ್ಮನಾಮ್ನಿ ಪಂಚಾತ್ಮಕೋ ಮಾರುತ ಏವ ಬಾಣಾಃ ಗದಾತು ವಾಯುಃ ಬಲ ಸಂವಿದಾತ್ಮ ಶಾರ್ಂಗಶ್ಚ ವಿದ್ಯಾ ಇತಿ ರಮಾಯೇವ ಖಡ್ಗಃ ದುರ್ಗಾತ್ಮಿಕಾ ಸಾ ಏವ ಚ ಚರ್ಮನಾಮ್ನಿ ಪಂಚಾತ್ಮಕೋ ಮಾರುತ ಏವ ಬಾಣಾಃ. ಗದಾ, ಈಗ ಶಂಖ, ಈಗ ಚಕ್ರ, ಶಂಖ ಮತ್ತೆ ಪದ್ಮ. ಸೊ ಅಂತ ಹೇಳಿದ್ರೆ ಚಕ್ರಕ್ಕೆ ಅಭಿಮಾನಿ ಯಾರು? ಈ ಕಾಮದೇವರು. ಕಾಮ, ಪ್ರದ್ಯುಮ್ನ, ಸ್ಕಂದ, ಅವ್ರದೇ 3 ರೂಪಗಳು. ಚಕ್ರಕ್ಕೆ ಅಭಿಮಾನಿ ಅಂತ ಹೇಳುವಾಗ ಗೊಂದಲ ಆಯಿತು. ಹಾಗಾದ್ರೆ ಬ್ರಹ್ಮನ ಪ್ರಳಯ ಆಗುವಾಗ ಏನೂ ಇರುವುದಿಲ್ಲ, ಖಾಲಿ ಪ್ರಳಯ ನೀರು ಮತ್ತೆ ಖಾಲಿ ನಾರಾಯಣ ಲಕ್ಷ್ಮಿಯೊಂದಿಗೆ ಇರುವಂತಹದ್ದು ಅಷ್ಟೇ. ಹಾಗಿರುವಾಗ ಈ ಕಾಮದೇವರೆಲ್ಲ ಇರುವುದಿಲ್ಲಲ್ಲ ಚಕ್ರ ಅಂತ ಹೇಳಿದ್ರೆ. ಹಾಗಾದ್ರೆ ಅದು ಆ ಟೈಮ್ನಲ್ಲಿ ಬೇಸಿಕಲಿ ಇದಕ್ಕೆ ಅಭಿಮಾನಿ ದೇವತೆಗಳು ಯಾರು ಅಂತ ಹೇಳಿದ್ರೆ ಚಕ್ರಕ್ಕೆ ದುರ್ಗಾದೇವಿ, ಶಂಖಕ್ಕೆ ಲಕ್ಷ್ಮೀದೇವಿ ಅಂತ ಹೇಳಿದ್ರೆ ರಮಾದೇವಿದ್ದೇ 3 ರೂಪ. ಶ್ರೀ ಭೂದುರ್ಗ. ಶ್ರೀ ಅನ್ನುವಂಥದ್ದು ಶಂಖಕ್ಕೆ, ದುರ್ಗಾ ಅನ್ನುವಂಥದ್ದು ಚಕ್ರಕ್ಕೆ, ಮತ್ತೆ ಭೂದೇವಿ ರಜಸ್ ತತ್ವ, ಭೂದೇವಿಗೆ ಪದ್ಮ ತತ್ವ ಅಂತ. ಸತ್ವ, ರಜ, ತಮ. ಸೊ ಸತ್ವ ಶ್ರೀದೇವಿ, ತಮ ದುರ್ಗಾದೇವಿ, ರಜೋ ಅದಕ್ಕೆ ಭೂದೇವಿ. ಆ ಶ್ರೀದೇವಿ ಅವಳು ಸಾತ್ವಿಕ ಸತ್ವ ತತ್ವ, ಸಾತ್ವಿಕ ತತ್ವ ಅವಳದು ಯಾವುದಂತ ಹೇಳಿದ್ರೆ ಶಂಖ. ಆಮೇಲೆ ದುರ್ಗಾದೇವಿ ತಮೋ ಗುಣದವಳವಳು, ತಮೋ ಗುಣದ ಅಭಿಮಾನಿ ದುರ್ಗಾದೇವಿ, ಅವಳು ಚಕ್ರಕ್ಕೆ ಅಭಿಮಾನಿ ಅಂತ ಹೇಳಿದ್ರೆ ತಮೋ ಗುಣದವರನ್ನು ಸಂಹಾರ ಮಾಡಬೇಕು ಚಕ್ರ. ಸೊ ಆಮೇಲಿಂದ ಭೂದೇವಿ ರಜೋಗುಣಕ್ಕೆ ಅಭಿಮಾನಿ, ಅವಳು ಪದ್ಮ ಅಂತ ಹೇಳಿದ್ರೆ ಭಗವಂತನದ್ದು ಎಲ್ಲ ಆಯುಧಗಳು. ಮಧ್ವಾಚಾರ್ಯರಿಗೆ ಒಂದು ಆಯುಧ ನೆನಪಾಯಿತು, ಯಾವುದು? ಚಕ್ರ. ಅದು ಸಂಬಂಧಪಟ್ಟಿದ್ದು ಕಾಮದೇವರಿಗೆ. ಆ ಕಾಮದೇವರೇ ನಂತರ ಆಗುವಂಥದ್ದು ಭರತ. ಸೊ ಭರತನ ಸುದ್ದಿ ಹೇಳಲಿಕ್ಕೆ ಏನು? ಚಕ್ರಕ್ಕೆ ಅಭಿಮಾನಿ ಅಂತ ಹೇಳಿದ್ರು. ಚಕ್ರ ಅಂತ ಹೇಳಿದ ಕೂಡಲೇ ಹಾಗಾದ್ರೆ ಬಾಕಿದಕ್ಕೆಲ್ಲ ಯಾರ ಅಭಿಮಾನಿಗಳು? ಸೊ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಆಮೇಲಿಂದ ಗದಾ ಅನ್ನುವಂಥದ್ದು ಶಂಖ, ಚಕ್ರ, ಗದಾ, ಪದ್ಮ. ಸೊ ಗದಾಕ್ಕೆ ಯಾರು ಅಭಿಮಾನಿ ಅಂತ ಹೇಳಿದ್ರೆ ವಾಯುದೇವರು. ವಾಯು ಬಲ ಸಂವಿದಾತ್ಮ. ವಾಯುದೇವರು ಅಂತ ಹೇಳಿದ್ರೆ 2 ನೆನಪು ಬರಬೇಕು. ಒಂದು ಬಲ, ಇನ್ನೊಂದು ಸಂವಿತ್ ಅಂದ್ರೆ ಜ್ಞಾನ. ಈಗ ಹನುಮಂತನನ್ನೇ ತಗೊಳ್ಳಿ, ಜ್ಞಾನ ಪೂರ್ತಿ ಜ್ಞಾನ, ಬಲ ಪೂರ್ತಿ ಅಂತ ಹೇಳಿದ್ರೆ ಇದು 2 ಇಟ್ಕೊಂಡು ಸೇವೆ ಮಾಡುವಂಥದ್ದು. ಅದೇ ಭೀಮನನ್ನು ತಗೊಳ್ಳಿ, ಅದೇ ಸೇಮ್ ಬಲ ಮತ್ತೆ ಜ್ಞಾನ, ಅದು 2 ತಗೊಂಡು ಸೊ ಕೃಷ್ಣನನ್ನ ಸೇವೆ ಮಾಡಿದ್ದು ಯಾವುದು? ಭಾರತದ ಟೈಮಿನಲ್ಲಿ ಮಹಾಭಾರತ ಯಾವುದು? ಅದರಲ್ಲಿ ಕೃಷ್ಣನೇ ಮುಖ್ಯ ಪಾತ್ರ. ಸೊ ಕೃಷ್ಣನ ಸೇವಕನಾಗಿ ಭೀಮ. ಆಮೇಲಿಂದ ಯಾವುದು? ನಮ್ಮ ಯಾರಿಗೆ ಅಂತ ಹೇಳಿದ್ರೆ ವೇದವ್ಯಾಸರಿಗೆ ಮಧ್ವರು ಅಂತ ಹೇಳಿದ್ರೆ ಪುನಃ ಜ್ಞಾನ, ಆಮೇಲೆ ಬಲಕ್ಕೇನು ಕಮ್ಮಿ ಇಲ್ಲ. ಬಲ ನಾವು ನೋಡಿದ್ದೇವಲ್ಲ, ಆ ಗಂಡವಾಟ, ಆ ಇದು ಮೂಡವಾಟ ಎಲ್ಲ ಬಂದ್ರು. ಒಂದು ಕೂದಲನ್ನು ಕೂಡ ಅವರನ್ನು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಂದಾಡಿಸ್ಲಿಕ್ಕೆ ಆಗ್ಲಿಲ್ಲ. ಬೆರಳಿಟ್ರೆ ಆ ಬೆರಳನ್ನು ಹಂದಾಡಿಸ್ಲಿಕ್ಕೆ ಆಗ್ಲಿಲ್ಲ. ಆ ತರ ಅಂತ ಹೇಳಿದ್ರೆ ವಾಯುದೇವರ ಪ್ರತೀಕ ಅಂತ ಹೇಳಿದ್ರೆ
ಬಲ ಮತ್ತೆ ಸಂವಿತ್. ಒಂದು ಬಲ, ಒಂದು ಜ್ಞಾನ. ಸೊ ಈ ಬಲ ಮತ್ತೆ ಜ್ಞಾನಕ್ಕೆ ಅಭಿಮಾನಿಯಾದ ವಾಯುದೇವರು ಈ ಗದಾ ಅನ್ನುವಂತ ದೇವರ ಭಗವಂತನ ಆಯುಧಕ್ಕೆ ಅವರು ಅಭಿಮಾನಿ. ಆಮೇಲೆ ಶಾರ್ಂಗ ಧನ್ವ ಅಂತ ಹೇಳುದು. ಸೊ ಶಾರ್ಂಗ ಅನ್ನುವಂತ ಧನುಸ್ಸು. ಸೊ ಪರಶುರಾಮರ ಅವರ ಅವತಾರ ಮುಗಿದು ಅವರು ಶ್ರೀರಾಮನಿಗೆ ಅದನ್ನು ಕೊಟ್ಟು ಹೋಗ್ತಾರೆ. ಯಾರಿಗೆ? ಶಾರ್ಂಗ ಧನ್ವ ಅಂತ ಹೇಳಿದ್ರೆ ಅವ್ರ ಹತ್ರ ಯುದ್ಧ ಮಾಡ್ತಾರೆ. ಯಾರು? ಶ್ರೀರಾಮಚಂದ್ರನ ಹತ್ರ. ದಶರಥ ಎಲ್ಲ ಹೆದರಿ ಓಡ್ಲಿಕ್ಕೊಂದು ಬಾಕಿ, ಅಯ್ಯೋ ದೇವರೇ, ನಮ್ಮ ಮಗನ ಹತ್ರ ಯಾಕೆ ನೀವು ಯುದ್ಧ ಮಾಡುದು ಅಂತ ಪರಶುರಾಮನ ಹತ್ರ ಕೇಳುದು. ಅವ್ರಿಗೆ ಗೊತ್ತೇ ಇಲ್ಲ. ಪರಶುರಾಮ ಅಂತ ಹೇಳಿದ್ರು ಭಗವಂತ, ಶ್ರೀರಾಮಚಂದ್ರ ಅಂದ್ರು ಭಗವಂತ ಅಂದ್ರೆ ಗೊತ್ತಿಲ್ಲ ಯಾರಿಗೂ. ಅದನ್ನು ಹೇಳಿಕೊಡ್ಲಿಕ್ಕೋಸ್ಕರನೇ ಅವರು ಪರಶುರಾಮ ಅಲ್ಲಿ ಪ್ರತ್ಯಕ್ಷ ಆದದ್ದು. ಅಂತ ಹೇಳಿದ್ರೆ ಶಾರ್ಂಗ ಧನ್ವವನ್ನು, ನನ್ನ ಶಾರ್ಂಗ ಧನ್ವವನ್ನ ನೀವಿಟ್ಟುಕೊಳ್ಳಿ ಅಂತ ರಾಮಚಂದ್ರ ದೇವರಿಗೆ ಕೊಡ್ತಾರೆ. ಅಂತ ಹೇಳಿದ್ರೆ ಹಾಗಾದ್ರೆ ಶಾರ್ಂಗ ಧನ್ವವನ್ನು ಹಿಡಿದುಕೊಳ್ಳುವಂತಹ ಕೆಪಾಸಿಟಿ ಇರುವುದು ಯಾರಿಗೆ? ಭಗವಂತನಿಗೆ. ಇದು ಭಗವಂತನದ್ದೇ ಅವತಾರ ಈ ಶ್ರೀರಾಮಚಂದ್ರ ಅಂತ ಹೇಳಲಿಕ್ಕೆ. ಸೊ ಹಾಗೆ ಈ ಶಾರ್ಂಗ ಧನ್ವಕ್ಕೆ ಯಾರು ಅಭಿಮಾನಿ ಅಂತ ಹೇಳಿದ್ರೆ ವಿದ್ಯಾ. ವಿದ್ಯಾ ಅಂತ ಹೇಳಿದ್ರೆ ವಿದ್ಯೆಗೆ ಅಭಿಮಾನಿ ರಮಾದೇವಿ ಅಂತಲೂ ಹೇಳ್ಬೋದು. ಆದರೆ ವಿದ್ಯೆಗೆ ಅಭಿಮಾನಿ ಪ್ರಸಿದ್ಧವಾಗಿ ಏನಂತ ಹೇಳಿದ್ರೆ ಸರಸ್ವತಿ ಅಂತ. ಸೊ ಸರಸ್ವತಿ ಅಭಿಮಾನಿ ಅಂತ ಇಟ್ಕೊಳ್ವಾ. ಸೊ ಶಾರ್ಂಗಶ್ಚ ವಿದ್ಯಾ. ವಿದ್ಯಾ ಅಂತ ಹೇಳಿದ್ರೆ ಸರಸ್ವತಿ ದೇವಿ. ಆಮೇಲೆ ರಮೈವ ಖಡ್ಗ. ಆ ಸರಸ್ವತಿ ಕೂಡ ಬ್ರಾಡ್ಲಿ ನೋಡಿದ್ರೆ ಮತ್ತೆ ದುರ್ಗಾದೇವಿ. ದುರ್ಗಾದೇವಿಗೆ ಯಾವುದು? ಶ್ರೀಭೂ ದುರ್ಗಾ ಅಂತ. ದುರ್ಗಾಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಆ ರೀತಿ ಪುನಃ ಅದು ಪ್ರಳಯ ಕಾಲಕ್ಕಾಗುವಾಗ ರಮಾಯೇವ ಅಂತ ಆಗ್ತದೆ. ಅದು ಅಂತ ಹೇಳಿದ್ರೆ ಅದು ಕೂಡ ರಮನ ಹತ್ರ ಹೋಗ್ತದೆ. ಯಾವುದು? ಪ್ರಳಯ ಕಾಲಕ್ಕಾಗುವಾಗ. ಸೊ ಶಾರ್ಂಗಶ್ಚ ವಿದ್ಯಾ ಇತಿ ರಮೈವ ಖಡ್ಗ. ನಂದಕಿ ಖಡ್ಗ. ನಂದಕಿ ಖಡ್ಗ ಆ ಖಡ್ಗ ದೇವರದು. ಆ ಖಡ್ಗಕ್ಕೆ ಯಾರು ಅಭಿಮಾನಿ ಅಂತ ಹೇಳಿದ್ರೆ ರಮಾದೇವಿಯೇ. ಆಮೇಲೆ ದುರ್ಗಾತ್ಮಿಕಾ ಸಾಯೇವ ಅಂತ ಹೇಳಿದ್ರೆ ರಮಾ ಅಂತ ಹೇಳಿದ್ರೆ ಶ್ರೀಭೂ ದುರ್ಗಾದಲ್ಲಿ ಯಾವ್ದು ಅಂತ ಹೇಳಿದ್ರೆ ದುರ್ಗಾದೇವಿಯೇ ಅಂತ ಹೇಳಿದ್ರೆ ಚಕ್ರಕ್ಕೂ ಅವಳೇ, ಆಮೇಲೆ ಖಡ್ಗಕ್ಕೂ ಅವಳೇ. ಆಮೇಲೆ ಸಾಯೇವ ಅವಳೇ ಪುನಃ ದುರ್ಗಾದೇವಿಯೇ. ಯಾವುದಕ್ಕೆ? ಚರ್ಮ ನಾಮ್ನಿ. ಚರ್ಮ. ಚರ್ಮ ಅಂತ ಹೇಳಿದ್ರೆ ಏನು? ಖಡ್ಗದಿಂದ ಯುದ್ಧ ಮಾಡುವಾಗ ತಪ್ಪಿಸಿಕೊಳ್ಳಿಕ್ಕೆ ಏನು ಹಿಡ್ಕೊಳ್ಬೇಕು? ಗುರಾಣಿ ಹಿಡ್ಕೊಳ್ಬೇಕು. ಆ ಗುರಾಣಿಗೆ ಹೆಸರು ಚರ್ಮ ಅಂತ. ಸೊ ಈ ಅದಕ್ಕೂ ಕೂಡ ರಮಾದೇವಿ ಅಂತ ಹೇಳಿದ್ರೆ ದುರ್ಗಾ. ದುರ್ಗಾ ರೂಪದಲ್ಲಿ ರಮಾದೇವಿಯೇ ಇದು ಎಲ್ಲದಕ್ಕೂ ಅಭಿಮಾನಿ. ಆಮೇಲಿಂದ ಶಾರ್ಂಗ ಧನ್ವ ಅಂತ ಹೇಳಿದೆವು ನಾವು. ಅಭಿಮಾನಿ ಯಾರಂತ ಹೇಳಿ ಆಗಿದೆ, ಸರಸ್ವತಿ ದೇವಿ ಅಂತ. ಆದರೆ ಆ ಬಿಲ್ಲಿಗೆ ಬಾಣ. ಬಾಣಕ್ಕೆ ಯಾರು ಅಭಿಮಾನಿ ಅಂತ ಹೇಳಿದ್ರೆ ಪಂಚಾತ್ಮಕೋ ಮಾರುತ ಏವ ಬಾಣಾಹ. ಬಾಣಗಳಿಗೆ ಮಾರುತ ಏವ ಅಂತ ಹೇಳಿದ್ರೆ ವಾಯುದೇವರೇ. ಏನು? ಪಂಚಾತ್ಮಕೋ. ಸೊ 5 ರೂಪ ಉಂಟು. ಯಾರ್ದು? ವಾಯುದೇವರದ್ದು. ಯಾವ್ದದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಸೊ ಈ 5 ರೂಪಗಳಿಂದ ಬಾಣಗಳಿಗೆ ವಾಯುದೇವರು ಅಭಿಮಾನಿ ಅಂತ ಹೇಳಿ ಅಂತ ಹೇಳಿದ್ರೆ ಅಲ್ಲಿಗೆ ಭಗವಂತನ ಎಲ್ಲ ಆಯುಧಗಳನ್ನು ಕೂಡ ಮಧ್ವಾಚಾರ್ಯರು ಸ್ಮರಿಸಿಕೊಂಡ್ರು. ಸೊ ಈ 70 ಇದರಲ್ಲಿ 75 ನಿಮ್ಮದಲ್ಲಿ 76ನೇ ಶ್ಲೋಕ. ಇದಕ್ಕೆ ಏನ್ ಹೇಳ್ತಾರೆ ಪ್ರಭಂಜನಾಚಾರ್ಯರು? ಬಲ ಮತ್ತು ಜ್ಞಾನಗಳ ಸ್ವರೂಪರಾದ ವಾಯುದೇವರು ಗದೆಗೂ, ವಿದ್ಯಾಭಿಮಾನಿನಿಯಾದ ಸರಸ್ವತಿಯು ಶಾರ್ಂಗಧನುಸ್ಸಿಗೂ ಅಭಿಮಾನಿ ದೇವತೆಗಳು. ರಮಾದೇವಿಯು ಖಡ್ಗಾಭಿಮಾನಿ. ದುರ್ಗಾ ರೂಪದ ಆ ರಮಾದೇವಿಯೇ ಚರ್ಮ ಅಂದ್ರೆ ಗುರಾಣಿ, ಅದರ ಅಭಿಮಾನಿನಿ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಎಂಬ 5 ರೂಪಗಳ ವಾಯುದೇವರೇ ಪಂಚಬಾಣಗಳಿಗೆ ಅಭಿಮಾನಿ ದೇವತೆ. ಸೊ ಚಕ್ರದಿಂದ ಶುರು ಮಾಡಿದ್ರು ಯಾರು? ಮಧ್ವಾಚಾರ್ಯರು. ಸೊ ಚಕ್ರದಿಂದ ಹರಿಯ ಎಲ್ಲ ಆಯುಧಗಳಿಗೆ ಮುಖ್ಯ ಅಭಿಮಾನಿ ದೇವತೆಗಳ ವಿವರಗಳನ್ನು ಮಧ್ವಾಚಾರ್ಯರು ಈ 2 ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ನೀಲವರ್ಣದ ಚಕ್ರಕ್ಕೆ ನೀಲವರ್ಣದ ತಮಸ್ಸಿಗೆ ಅಭಿಮಾನಿಯಾದ ದುರ್ಗಾ ರೂಪವು, ಶುಕ್ಲವರ್ಣದ ಶಂಖಕ್ಕೆ ಶುಕ್ಲವರ್ಣದ ಸತ್ವಗುಣಕ್ಕೆ ಅಭಿಮಾನಿ. ಶುಕ್ಲ ಅಂದ್ರೆ ಬಿಳಿ. ಸೊ ಬಿಳಿ ಶಂಖಕ್ಕೆ ಬಿಳಿ ವರ್ಣದ ಸತ್ವಗುಣ, ಅದಕ್ಕೆ ಅಭಿಮಾನಿಯಾದ ಶ್ರೀರೂಪ. ಆಮೇಲೆ ರಕ್ತವರ್ಣದ ಪದ್ಮಕ್ಕೆ ರಕ್ತವರ್ಣದ ರಜೋಗುಣಕ್ಕೆ ಅಭಿಮಾನಿಯಾದ
ಭೂರೂಪವು ಅಭಿಮಾನಿ ಎಂದು ತಿಳಿಯಬೇಕು. ಸೊ ಈ ರೀತಿ ಅಂತ ಹೇಳಿದ್ರೆ ಇನ್ನು ಎಷ್ಟು ಸಹ ರಿಸರ್ಚ್ ಮಾಡಿಕೊಂಡು ಬರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇದು ಭಗವಂತನ ಆಯುಧಗಳು ಬೇಕಾದಷ್ಟಿದೆ ಇದಕ್ಕೆ ಹೇಳಲಿಕ್ಕೆ. ಸೊ ಆಮೇಲಿಂದ ಶಂಖಕ್ಕೆ ವಿದ್ಯೆಗೆ ಅಭಿಮಾನಿಯಾದ ರಮಾದೇವಿ ಅಭಿಮಾನಿ ದೇವತೆ, ಆಮೇಲೆ ಶಾರ್ಂಗಧನುಸ್ಸಿಗೆ ವಿದ್ಯೆಗೆ ಅವಾಂತರ ಅಭಿಮಾನಿಯಾದ ಸರಸ್ವತಿಯು ಅಭಿಮಾನಿ, ದುರ್ಗಾ ರೂಪವೇ ಖಡ್ಗಕ್ಕೂ ಅಭಿಮಾನಿ. ಈ ರೀತಿ ವಿದ್ಯಾ ಎಂಬುದಕ್ಕೆ ಮಹಾಲಕ್ಷ್ಮಿ ಮತ್ತು ಶಂಖಕ್ಕೆ ಕೆಲವರು ಹೇಳುದು ಏನಂತ ಹೇಳಿದ್ರೆ ವಿದ್ಯೆಗೆ ಅಭಿಮಾನಿ. ಹೌದು, ವಿದ್ಯಾ ಅಂತ ಹೇಳಿದ್ರೆ ವಿದ್ಯೆಗೆ ಅಭಿಮಾನಿಯಾದ ಲಕ್ಷ್ಮೀ ದೇವಿ ಅಂತ. ನಮಗೆ ಲಕ್ಷ್ಮೀ ದೇವಿ ಅಂತ ಹೇಳಿದ್ರು ತೊಂದರೆ ಇಲ್ಲ, ಸರಸ್ವತಿ ಅಂತ ಹೇಳಿದ್ರು ತೊಂದರೆ ಇಲ್ಲ. ಅಲ್ಟಿಮೇಟ್ಲಿ ಅದು ಲಕ್ಷ್ಮೀ ದೇವಿ ಹತ್ರನೇ ಇರುವಂತಹದ್ದು. ಸೊ ಈ ರೀತಿಯಲ್ಲಿ ಆಯ್ತಲ್ಲ. ಸೊ ಶ್ರೀಹರಿಯ ವಕ್ಷಸ್ಥಳದಲ್ಲಿರುವ ಶ್ರೀವತ್ಸಕ್ಕೆ ಪ್ರಕೃತಿ ರೂಪದ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಕಂಠದಲ್ಲಿನ ಕೌಸ್ತುಭಕ್ಕೆ ಬ್ರಹ್ಮದೇವರು ಅಭಿಮಾನಿ ಎಂಬುದನ್ನು. ಸೊ ಇವರು ಮತ್ತು ಸ್ವಲ್ಪ ಮುಂದೆ ಹೋಗಿಬಿಟ್ಟು ಇನ್ನು 2 ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಅಲ್ಲಿಗೆ ಈ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ವೈಲರೆ 27ನೇ ಶ್ಲೋಕ. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾತ್ ರಥಾಂಗತ್ವಮಪವಾಪ ಕಾಮಃ ತತ್ಸೂನು ತಾಮಾಪ ಚ ಸೋ ನಿರುದ್ಧೋ ಬ್ರಹ್ಮೋದ್ಭವ ಶಂಕತನು ಪುಮಾತ್ಮ. 28ನೇ ಶ್ಲೋಕ. ಪೂರ್ವೋಕ್ತ ಪ್ರಕಾರ ಪುರಾತನರು ಅಭಿಮಾನಿಗಳಾಗಿರುತ್ತಿರಲು ಕಾಮನು ವರದಿಂದ ಚಕ್ರ ಶಬ್ದ ವಾಚ್ಯತ್ವವನ್ನು ಚಕ್ರಾಭಿಮಾನಿತ್ವವನ್ನು ಕೂಡ ಹೊಂದಿದನು. ಬ್ರಹ್ಮನಿಂದ ಹುಟ್ಟಿದ ಯಾವ ಅನಿರುದ್ಧ ನಾಮಕ ದೇವನು ಆತನು ಶ್ರೀ ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನ ಪುತ್ರತ್ವವನ್ನು ಹೊಂದಿದನು. ಪುರುಷಾಕಾರ ರೂಪಿಯಾದ ಆ ಅನಿರುದ್ಧನು ಶಂಖಾಭಿಮಾನಿಯು ಶಂಖ ನಾಮಕನು ಆದನು. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾದ್ ರಥಾಂಗತ್ವಂ ಅವಾಪ ಕಾಮಃ ತತ್ ಸೂನು ತಾಂ ಆಪ ಚ ಸಹ ಅನಿರುದ್ಧೋ ಬ್ರಹ್ಮೋದ್ಭವ ಶಂಕತನು ಪುಮಾತ್ಮ. ಏವಂ ಸ್ಥಿತೇಷು, ಹೀಗೆ ಭಗವಂತನ ಯಾವ್ಯಾವ ಆಯುಧಗಳಿಗೆ ಯಾರ್ಯಾರು ಅಭಿಮಾನಿ ದೇವತೆಗಳು ಎಲ್ಲ ಸ್ಪಷ್ಟ ಆದ ಮೇಲೆ ಹೇಳಲಿಕ್ಕೆ ಹೊರಟದ್ದು ಆ ಚಕ್ರಕ್ಕೆ ಅಭಿಮಾನಿ ಯಾರು, ಆ ಕಾಮದೇವರು ಅಂತ ಹೇಳಲಿಕ್ಕೆ ಹೊರಟದ್ದು ಮಧ್ವಾಚಾರ್ಯರು. ಅಲ್ಲಿಂದ ಇಡೀ ಭಗವಂತನ ಎಲ್ಲ ಆಯುಧಗಳಿಗೂ ಹೇಳಿಬಿಟ್ರು. ಏವಂ ಸ್ಥಿತೇಷು ಈ ರೀತಿ ಯಾರ್ಯಾರು ಅಭಿಮಾನಿಗಳು ಯಾವ್ಯಾವ ಆಯುಧಗಳಿಗೆ ಅಂತ ಇರುವಾಗ, ಏವಂ ಸ್ಥಿತೇಷು ಏವ ಪುರಾತನೇಷು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಅಂತ ಹೇಳಿದ್ರೆ ಮೊದಲಿಂದ ಈ ರೀತಿ ಒಂದು ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದಾರೆ. ಪುರಾತನೇಷು ಹಿಂದಿನವರು, ಪುರಾತನೇಷು ವರಾತ್ ರಥಾಂಗತ್ವ, ರಥದ ಅಂಗ ಅಂದ್ರೆ ಯಾವುದು? ಚಕ್ರ. ಸೊ ವರಾತ್ ರಥಾಂಗತ್ವಂ ಅಂದ್ರೆ ರಥಾಂಗ ಅಂದ್ರೆ ಚಕ್ರ, ರಥಾಂಗತ್ವಂ ಅಂದ್ರೆ ಚಕ್ರದ ಅಭಿಮಾನಿಯಾಗಿ ಅವಾಪ ಕಾಮಃ, ಕಾಮನಿಗೆ ಇದು ಸಿಕ್ಕಿತು. ಅವಾಪ, ಸೊ ಅವಾಪ್ತಿ. ಸೊ ಅವಾಪ್ತಿ ಅಂದ್ರೆ ಪ್ರಾಪ್ತಿ. ಸೊ ಯಾವುದು ಸಿಕ್ಕಿತು? ಚಕ್ರಕ್ಕೆ ಅಭಿಮಾನಿಯಾಗಿ ಕಾಮದೇವರು ಅಂತ. ಅಂದ್ರೆ ಕಾಮದೇವರ ಅಂತ ಹೇಳಿದ್ರೆ ಕಾಮದೇವರ ಅಲ್ಲ, ಸ್ಕಂದನ ಅಲ್ಲ, ಪ್ರದ್ಯುಮ್ನನ. ಸೊ ಎಲ್ಲ ಒಬ್ಬರೇ ಅಂತ, ಅದು ಒಬ್ಬರೇ ಅಂತೇಳಿ ಹೇಳಿ ಆಗಿದೆ. ಅದು ಮತ್ತೊಬ್ಬನ ತಲೆ ಬಿಸಿ ಇಲ್ಲ, ಅದು ಒಬ್ಬರೇ, ಅವರು ಚಕ್ರದ ಅಭಿಮಾನಿ. ಆಮೇಲೆ ವರಾತ್ ಅಂದ್ರೆ ವರದಿಂದ. ಸೊ ವರಾತ್ ಅಂದ್ರೆ ವರದಿಂದ ಈ ರೀತಿ. ಆಮೇಲೆ ಈ ಯಾರ್ದೀಗ ಕಾಮದೇವರದ್ದು ಅಥವಾ ಪ್ರದ್ಯುಮ್ನಂದ ಆಯ್ತು. ಈಗ ಪ್ರದ್ಯುಮ್ನನಿಗೆ ಚಕ್ರದ ಅಭಿಮಾನಿ. ಆಮೇಲಿಂದ ತತ್ ಸೂನು ತಾಂ ಆಪ, ಅವರ ಮಗ ಯಾರು? ಪ್ರದ್ಯುಮ್ನನ ಮಗ. ಸೊ ತತ್ ಸೂನು ತಾಂ ಆಪ, ಅವರಿಗೆ ಸಿಕ್ಕಿತು. ಅವಾಪ ಆಪ, ಸೊ ಸಿಕ್ಕಿತು, ಹೊಂದಿದರು. ತತ್ ಸೂನು ತಾಂ ಆಪ ಚ ಮತ್ತು ಸಹ ಅನಿರುದ್ಧ, ಪ್ರದ್ಯುಮ್ನನ ಮಗ ಯಾರು? ಅನಿರುದ್ಧ. ಸಹ ಅನಿರುದ್ಧ, ಅವನಿಗೆ ಯಾವುದು ಸಿಕ್ಕಿತು? ಅವನಿಗೆ ತತ್ ಸೂನು ತಾಂ, ಕಾಮನ ಮಗ ತತ್ ಸೂನು ತಾಂ
ಆಪ ಅವನಿಗೆ ಸಿಕ್ಕಿತು. ಸಹ ಅನಿರುದ್ಧ, ಅವನ ಹೆಸರು ಅನಿರುದ್ಧ ಅಂತೇಳಿ. ಬ್ರಹ್ಮೋದ್ಭವ, ಇವನು ಸುದ್ದಿ ಬರ್ಲಿಲ್ಲ ನೋಡಿ ಇಷ್ಟು ತನಕ, ಹೊಸದಾಗಿ ಬಂದದ್ದು. ಸೊ ಅವನು ಯಾರ ಮಗ? ಬ್ರಹ್ಮೋದ್ಭವ, ಬ್ರಹ್ಮನ ಮಗ. ಬ್ರಹ್ಮನಿಂದ ಏನು, ಬ್ರಹ್ಮದೇವರಿಂದ ಉತ್ಪನ್ನನಾದ ಈ ಅನಿರುದ್ಧ ಅಂತೇಳಿದ್ರೆ ನೋಡಿ ಗಮ್ಮತ್ ಅಂತ ಹೇಳಿದ್ರೆ, ಪ್ರದ್ಯುಮ್ನನ ಮಗ ಅಂತ ಹೇಳ್ತಾರೆ. ಪ್ರದ್ಯುಮ್ನನ ಮಗ ಹಾಗಾದ್ರೆ ಬ್ರಹ್ಮದೇವರಿಂದ ಹುಟ್ಟಿದ್ದು ಅಂದ್ರೆ ಅಂತ ಹೇಳಿದ್ರೆ, ಒಂದು ಸಲ ಪ್ರದ್ಯುಮ್ನನಿಂದ ಹುಟ್ಟಿದ್ದು, ಅವನೇ ಇನ್ನೊಂದ್ಸಲ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದು. ಬ್ರಹ್ಮೋದ್ಭವ. ಶಂಕತನು ಅಂತ ಹೇಳಿದ್ರೆ, ಶಂಕತನು ಅಂತ ಹೇಳಿದ್ರೆ ಕಾಮದೇವರಿಗೆ ಅಂದ್ರೆ ಪ್ರದ್ಯುಮ್ನನಿಗೆ ಹೇಗೆ ಚಕ್ರಕ್ಕೆ ಅಭಿಮಾನಿಯ, ಈ ಅನಿರುದ್ಧ ಶಂಖಕ್ಕೆ ಅಭಿಮಾನಿ. ಅಲ್ಟಿಮೇಟ್ಲಿ ಅದು ಎಲ್ಲ ಲಕ್ಷ್ಮೀದೇವಿಯ ಅಭಿಮಾನಿ. ಶ್ರೀ ಭೂ ದುರ್ಗಾ ಹಿಡ್ಕೊಂಡು ಎಲ್ಲಾ ಆಯುಧಗಳಿಗೂ ಲಕ್ಷ್ಮೀದೇವಿಯ ಅಭಿಮಾನಿ. ಆದ್ರೆ ಈಗ ಈಗ ಟೆಂಪರರಿ ಆಗಿ ಏನು ನೋಡುದಿದ್ರೆ, ಕಾಮದೇವರು ರಥಾಂಗ ಅಂದ್ರೆ ಚಕ್ರಕ್ಕೆ ಅಭಿಮಾನಿ. ಇವರು ಅನಿರುದ್ಧ ಅಂದ್ರೆ ಪ್ರದ್ಯುಮ್ನನ ಮಗ, ತತ್ತು ಸೂನು ತಾಂ ಆಪ, ಅವರಿಗೆ ಅನಿರುದ್ಧ ಅಂತ ಹೇಳುವವರು ಬ್ರಹ್ಮೋದ್ಭವ, ಬ್ರಹ್ಮನಿಂದ ಹುಟ್ಟಿರುವವರು. ಶಂಕತನು ಪುಮಾತ್ಮ. ಶಂಕತನು ಅಂತ ಹೇಳಿದ್ರೆ ಶಂಖಕ್ಕೆ ಅಭಿಮಾನಿಯಾಗಿ ಈ ಅನಿರುದ್ಧ ಆದ ಅಂತ ಹೇಳಿ. ಸೊ ರಮ ಮತ್ತೆ ಪ್ರಾಣರೆಲ್ಲ ಭಗವಂತನ ಚಕ್ರಾದಿ ಆಯುಧಗಳಿಗೆ ಅಭಿಮಾನಿ ಆಗಿರುವಾಗಲೇ, ಪ್ರಾಣದೇವರು ಅಂತ ಹೇಳಿದ್ರೆ ಗದೆಗೆ ಅಭಿಮಾನಿ ಮತ್ತು ಶಾರ್ಂಗದ 5 ಬಾಣಗಳಿಗೆ ಮರುತನ ಆ 5 ರೂಪಗಳು ಅಭಿಮಾನಿ. ಆ ರೀತಿಯಲ್ಲಿ ಆಮೇಲೆ ಲಕ್ಷ್ಮೀದೇವಿ ಉಳಿದದೆಲ್ಲದಕ್ಕೆ ಅಭಿಮಾನಿ ಅಂತ ಹೇಳಿದ್ರೆ ದುರ್ಗಾ ರೂಪ, ಆ ಎಲ್ಲ ರೂಪಗಳನ್ನು ಹಿಡ್ಕೊಂಡು. ಹೀಗಿರುವಾಗ ಕಾಮನು ವರದಿಂದ ಚಕ್ರಕ್ಕೆ ಅಭಿಮಾನಿ ಆದ. ಬ್ರಹ್ಮದೇವರಿಂದ ಉತ್ಪನ್ನನಾದ ಅನಿರುದ್ಧನು ಕೃಷ್ಣಾವತಾರ ಕಾಲದಲ್ಲಿ ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನನ ಮಗನಾದ ಅಂತ ಹೇಳಿದ್ರೆ, ಅದು ಯಾವಾಗ ಪ್ರದ್ಯುಮ್ನನ ಮಗ ಆದದ್ದು ಅನಿರುದ್ಧ ಅಂತ ಹೇಳಿದ್ರೆ ಅದು ಕೃಷ್ಣಾವತಾರದಲ್ಲಿ ಅಂತ ಹೇಳಿದ್ರೆ, ರಾಮಾವತಾರ ಇರ್ಲಿ ಕೃಷ್ಣಾವತಾರ ಇರ್ಲಿ ಎಲ್ಲವೂ ಭಗವಂತನದ್ದೇ ಅವತಾರಗಳು. ನಮಗೆ ಮಾತ್ರ ಈಗ ರಾಮಾವತಾರ ಅಂತ ಯಾವುದು, ಆಮೇಲಿಂದ ನೆಕ್ಸ್ಟ್ ಮತ್ತೆ ಬಂದದ್ದು ಕೃಷ್ಣಾವತಾರ ಅಂತ. ಸರಿ, ಅಂದ್ರೆ ಎಲ್ಲವೂ ಭಗವಂತನದ್ದೇ ರೂಪಗಳು. ಮಧ್ವಾಚಾರ್ಯರಿಗೇನು, ಅವರು ವಾಯುದೇವರಲ್ಲ, ಸೊ ಅವರಿಗೇನು ಅಂದ್ರೆ ಭಗವಂತ, ಅವರಿಗೆ ಗುರುಗಳು ಭಗವಂತ, ದೇವರು ಕೂಡ ಭಗವಂತ. ಆ ಭಗವಂತನದ್ದೇ ಒಂದು ರೂಪ ರಾಮ ರೂಪ, ಇನ್ನೊಂದು ಕೃಷ್ಣ ರೂಪ, ಅವರಿಗೆ ಭಾರಿ ಹತ್ತಿರ ಅಲ್ಲಿ. ಸೊ ಹಾಗಾಗಿ ಈ ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನನ ಮಗ ಅನಿರುದ್ಧ. ಸೊ ಅವನು ಆ ಅನಿರುದ್ಧನೇ ಏನಂತ ಹೇಳಿದ್ರೆ ಪುಮಾತ್ಮ ಅಂದ್ರೆ ಜೀವರ ಅಭಿಮಾನಿ, ಅಂದ್ರೆ ಜೀವರ ಮುಖ್ಯ ಅಭಿಮಾನಿ, ಜೀವನಾಮಕ ಅನಿರುದ್ಧ ನಾಮಕ ಆದ ಶ್ರೀಹರಿ. ಅದು ಶ್ರೀಹರಿದ್ದೇ ಒಂದು ರೂಪ ಅಂತ ಉಂಟು. ಯಾವುದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅದು ಶ್ರೀಹರಿದ್ದು ಕೂಡ ಒಂದು ರೂಪ ಹೌದು. ಆಮೇಲೆ ಬ್ರಹ್ಮನ ಮಗನಾಗಿ ಅದು ಸಹ ಹೌದು. ಆಮೇಲೆ ಪ್ರದ್ಯುಮ್ನನ ಮಗನಾಗಿ ಅನಿರುದ್ಧ ಅದು ಸಹ ಹೌದು. ಸೊ ಹಾಗೆ ಆ ಅನಿರುದ್ಧನೇ ಭಗವಂತನ ಶಂಖದ ಅಭಿಮಾನಿಯೂ ಆಗಿರುತ್ತಾನೆ. ನಮ್ಗೆ ಸುಲಭ ಆಗ್ಬೇಕಿದ್ರೆ ಏನಂತ ಹೇಳಿದ್ರೆ, ಪ್ರದ್ಯುಮ್ನ ಚಕ್ರಕ್ಕೆ ಅಭಿಮಾನಿ, ಅನಿರುದ್ಧ ಶಂಖಕ್ಕೆ ಅಭಿಮಾನಿ, ಅಲ್ಲಿಗೆ ಸುಲಭ. ಏನು ತಲೆ ಬಿಸಿ ಇಲ್ಲದೆ ಅರ್ಥ ಮಾಡ್ಕೊಳ್ಬೇಕಿದ್ರೆ ಇಷ್ಟೇ. ವರ ರಥಾಂಗತ್ವಂ ಅವಾಪ ಕಾಮ ಅಂದ್ರೆ ಪ್ರದ್ಯುಮ್ನ. ಸೊ ಆ ಪ್ರದ್ಯುಮ್ನನಿಗೆ ಚಕ್ರದ ಅಭಿಮಾನಿ. ಆಮೇಲೆ ಇಲ್ಲಿ ಅನಿರುದ್ಧನಿಗೆ ಶಂಖಕ್ಕೆ ಅಭಿಮಾನಿ. ಹಾಗೆ ಶಂಖತನು, ಶಂಖದ ಅಭಿಮಾನಿ ಅನಿರುದ್ಧ. ಅವನು ಹೇಗೆ ಹುಟ್ಟಿದ ಅಂತ ನಮ್ಗೆ ಅಂತ ಹೇಳಿದ್ರೆ, ಬ್ರಹ್ಮೋದ್ಭವ, ಬ್ರಹ್ಮನ ಮಗನಾಗಿ. ಕಾಮದೇವರು ಬ್ರಹ್ಮನ ಮನಸ್ಸಿಂದ ಹುಟ್ಟಿದ್ದು ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಯಾವುದು ಆ ಸುರುವಿನ ಶ್ಲೋಕ, ನೀಲಾಗ್ನಿರಾಸೀತ್ ಕಮಲೋದ್ಭವ ಅಂತ ಹೇಳ್ಕೊಂಡು ಅಲ್ಲಿ ಹೇಳಿದ್ದಾರೆ. ಅಂತ ಹೇಳಿದ್ರೆ ಕಾಮದೇವರು ಅಲ್ಲಿ ಹೇಳಿ ಆಗಿದೆ, ಕಮಲೋದ್ಭವೋತ್ತಃ. ಕಮಲೋದ್ಭವ ಅಂದ್ರೆ ಕಮಲದಿಂದ ಉದ್ಭವನಾದ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಹುಟ್ಟಿದವನು ಕಾಮದೇವ ಅಂತ ಅಲ್ಲಿ ಮೊದಲೇ ಹೇಳಿ ಆಗಿದೆ. ಸೊ ಇಬ್ರು ಕೂಡ ಬ್ರಹ್ಮೋದ್ಭವ, ಕಾಮನು ಕೂಡ ಬ್ರಹ್ಮೋದ್ಭವ, ಅನಿರುದ್ಧನು ಕೂಡ ಬ್ರಹ್ಮೋದ್ಭವ. ಸೊ ಇಬ್ರು ಕೂಡ ಬ್ರಹ್ಮೋದ್ಭವರಾಗಿಯೇ ಈಗ ಏನಂತ ಹೇಳಿದ್ರೆ
ಶ್ರೀರಾಮನ ಅಂತ ಹೇಳಿದ್ರೆ ಶ್ರೀರಾಮನ ಸೇವೆಗಾಗಿ ಈಗ ಮನುಷ್ಯ ರೂಪದಲ್ಲಿ ಬರುವವರು ಇದ್ದಾರೆ ಅನ್ನುವಂಥದ್ದಕ್ಕೆ ಏನು ಇದು ಕೊಡ್ತಾ ಇದ್ದಾರೆ, ಏನು ಬ್ಯಾಕ್ ಗ್ರೌಂಡ್ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ ವೈಲಾರೆ. ವರುಣದೇವೆಲ ಬ್ರಹ್ಮೋದ್ಭವದ ಏನು ವರುಣ ನೀಲಾತ್ ಪುಟ್ನಾಗ ವರುಣ ನೀಲಾತ್ ಪುಟ್ನಾಗ ಆಯ್ಕೆ ಯಾರು ಪಣ್ತರಿ ಇರತ್ತ ಅವೊಂಜಿ ವರುಣ ನೀಲಾತ್ ಪುಟ್ಟಿ ಅಂತ ಆತೆ ಮುಗಿತು ಬೋನು ಆತೆ ಪಂಟ್ ಬಿಡ್ತಾರೆ ಆಯ್ಕೆ ಆಯ್ಕೆ ತೆಂಚ ಪಣ್ತರಿಯರು ಕೆಲವೇ ಪಣ್ತರಿಯರು ಅಭೂತ್ ಸುಷೇಣು ವರುಣ ಮುಗಿನ್ ಆಯ್ಕೆ ಜಾಲ ಬೆತ್ತ ಅಂಚಿ ಇಂಚಿ ಜಾಲ ಪಣ್ತರಿಯರು. ಸೊ ವರುಣ ಸುಷೇಣ ಅಂತ ಪುಟ್ಟದೆ ಅಂತ. ನೆಕ್ಸ್ಟ್ 78ನೇ ಶ್ಲೋಕ. ತಾವೇವ ಜಾತೌ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇವ ಚ ರಾಮತೋನು ಪೂರ್ವಂ ಸುಮಿತ್ರಾ ತನಯಶ್ಚ ಶೇಷಃ ಸ ಲಕ್ಷ್ಮಣೋ ನಾಮ ರಘೋತ್ತಮಾದನು. ಆ ಪ್ರದ್ಯುಮ್ನ ಅನಿರುದ್ಧರೇ ಭರತನೆನ್ನುವ ನಾಮದಿಂದಲೂ ಶತ್ರುಘ್ನೆನ್ನುವ ನಾಮದಿಂದಲೂ ಶ್ರೀರಾಮನ ಅನಂತರದಲ್ಲಿ ಹುಟ್ಟಿದರು. ಪೂರ್ವದಲ್ಲಿ ಯಾರು ಶೇಷನೋ ಅವನು ಲಕ್ಷ್ಮಣನೆಂದು ಪ್ರಸಿದ್ಧನಾಗಿ ಶ್ರೀರಾಮನ ಅನಂತರದಲ್ಲಿ ಸುಮಿತ್ರಾ ದೇವಿಯ ಮಗನಾಗಿ ಹುಟ್ಟಿದನು. ತಾವೇವ ಜಾತೌ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇವ ಚ ರಾಮತೋನು ಪೂರ್ವಂ ಸುಮಿತ್ರಾ ತನಯಶ್ಚ ಶೇಷಃ ಸ ಲಕ್ಷ್ಮಣೋ ನಾಮ ರಘೋತ್ತಮಾತ್ ಅನು. ತಾವೇವ ಜಾತೌ ತಾವೇವ ಅಂದ್ರೆ ತೌ ಏವ ಅಂದ್ರೆ ಅವರೇ ಇಬ್ಬರು. ಅವರಿಬ್ಬರು ಅಂದ್ರೆ ಯಾರು? ಈಗ ನಾವು ಯಾರ ಬಗ್ಗೆ ಮಾತಾಡ್ತಿದ್ದದ್ದು? ಒಂದು ಪ್ರದ್ಯುಮ್ನ, ಒಂದು ಅನಿರುದ್ಧ. ಆ ಪ್ರದ್ಯುಮ್ನ ಕಥೆ ಹೇಳಲಿಕ್ಕೆ ಅವರು ಚಕ್ರಕ್ಕೆ ಅಭಿಮಾನಿ ಅಂತ ಹೇಳಿದ ಕಾರಣ ಎಲ್ಲಾ ಆಯುಧಗಳಿಗೂ ಕೂಡ ಯಾರ್ಯಾರ ಅಭಿಮಾನಿ ಅಂತ ಹೇಳ್ತಾ ಬಂದ್ರು. ಸೊ ಮಧ್ವಾಚಾರ್ಯ ನೆನಪಾಯ್ತು, ನೆನಪಾದ ಕೂಡ ಎಲ್ಲ ಬರೆದ್ರು. ಸೊ ಕೃಷ್ಣನ ಭಗವಂತನ ಬಾಕಿ ಎಲ್ಲ ಆಯುಧಗಳಿಗೆ ಯಾರ್ಯಾರ ಅಭಿಮಾನಿ ಅಂತ. ಸೊ ಈಗ ಹೇಳ್ತಾ ಬಂದು ತಾವು ಅಂದ್ರೆ ನಾವೀಗ ಇಬ್ಬರ ಬಗ್ಗೆ ಮಾತಾಡಿದ್ವಿ. ಏನದು? ಒಬ್ಬ ಪ್ರದ್ಯುಮ್ನ, ಒಬ್ಬ ಅನಿರುದ್ಧ. ಪ್ರದ್ಯುಮ್ನ ಅಂತ ಹೇಳುವಾಗ ಅವನೇ ಕಾಮ, ಅವನೇ ಸ್ಕಂದ ಅಂತ ಹೇಳಿ ಆಗಿದೆ. ಸೊ ಅಲ್ಲಿ ಅದು ಆಮೇಲೆ ಅನಿರುದ್ಧ ಅಂತ ಹೇಳುವಾಗ ಅವನು ಪ್ರದ್ಯುಮ್ನ ಮಗ ಅಂತ ಹೇಳಿ ಆಗಿದೆ. ಈಗ ಬ್ರಹ್ಮದೇವರಿಂದ ಹುಟ್ಟಿದ ಅಂತ ಹೇಳಿ ಆಗಿದೆ. ಸೊ ಹೀಗೆ ಈ ಪ್ರದ್ಯುಮ್ನ ಮತ್ತೆ ಅನಿರುದ್ಧ ತೌ ಏವ ಅವರೇ ಇಬ್ರು ಜಾತೌ ಭರತಶ್ಚ ನಾಮ ಅಂತ ಹೇಳ್ತಾರೆ. ಅಂದ್ರೆ ಇವರೇ ಇಬ್ರು. ಯಾರದು? ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ತೌ ಏವ ಇವರೇ ಇಬ್ರು ಜಾತೌ ಹುಟ್ಟಿದರು. ಜಾತೌ ತೌ ಅಂತ ಬಂದಿದೆ, ಜಾತೌ. ಸೊ ತೌ ಜಾತೌ ಏನಂತ ಹೇಗೆ ಹುಟ್ಟಿದರು? ಪ್ರದ್ಯುಮ್ನ ಸುರುವಿನ ಇದು ಬಂದಿದೆ. ಪ್ರದ್ಯುಮ್ನ ಭರತಶ್ಚ ನಾಮ್ನ ಭರತನಾಗಿ ಹುಟ್ಟಿದ. ಆಮೇಲೆ ಇನ್ನೊಬ್ಬ ಯಾರು? ಅನಿರುದ್ಧ. ಅವನು ಶತ್ರುಘ್ನ ಇತಿಯೇವ ಅವನು ಶತ್ರುಘ್ನನಾಗಿ ಹುಟ್ಟಿದ. ಇತ್ಯೇವ ಚ ಅಂದ್ರೆ ಮತ್ತು, ಭರತ ಮತ್ತು ಶತ್ರುಘ್ನ ನಾಮ್ನ ಅವರ ಹೆಸರು ಒಬ್ಬಂದು ಭರತ, ಇನ್ನೊಬ್ಬಂದು ಶತ್ರುಘ್ನ ಅಂತ. ಅದು ಏನ್ ಹೇಳ್ತಾರೆ? ತಥಾ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ತಥಾ ಭರತ ಶತ್ರುಘ್ನೌ ಶಂಕ ಚಕ್ರ ಶಂಕ ಉದಾಹೃತೌ. ಚಕ್ರ ಯಾರು? ಪ್ರದ್ಯುಮ್ನ. ಶಂಕ ಯಾರು? ಅನಿರುದ್ಧ. ಆ ಚಕ್ರ ಶಂಖಗಳೇ ಅಂತ ಹೇಳಿದ್ರೆ ಭಗವಂತನಿಗೆ ಚಕ್ರ ಮತ್ತೆ ಶಂಕ, ಇಲ್ಲಿ ಶ್ರೀರಾಮದೇವರಿಗೆ ಭರತ ಮತ್ತೆ ಶತ್ರುಘ್ನ. ಪ್ರದ್ಯುಮ್ನಶ್ಚ ಕುಮಾರಶ್ಚ ಸ್ಕಂದಃ ಕಾಮಾಂಶಕಾಃ ಸ್ಮೃತಾಃ. ಅಂದ್ರೆ ಈ ಭರತ ಅಂತ ಹೇಳುವಾಗ ಅವನೇ ಪ್ರದ್ಯುಮ್ನ, ಅವನೇ ಕುಮಾರ, ಅವನೇ ಸ್ಕಂದ, ಕಾಮಾಂಶಕಾಃ ಅವನೇ ಕಾಮ. ಸೊ ಈ ರೀತಿ ಸ್ಮೃತಾಹ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ. ಸೊ ಪ್ರದ್ಯುಮ್ನನಿಗೆ ಈ ರೀತಿ ಅಷ್ಟೊಂದು ಹೆಸರುಗಳು ಉಂಟು ಅಂತ ಹೇಳಿದ್ರು. ಸೊ ಇಲ್ಲಿ ಶತ್ರುಘ್ನ ಇತಿ ಏವ ತಾವೇವ ತೌ ಏವ ಜಾತೌ ಭರತಶ್ಚ ನಾಮ್ನ ಶತ್ರುಘ್ನ ಇತ್ಯೇವ. ಈ ಪ್ರದ್ಯುಮ್ನ ಮತ್ತೆ ಅನಿರುದ್ಧರು ಭರತ ಮತ್ತೆ ಶತ್ರುಘ್ನರಾಗಿ ಹುಟ್ಟಿದರು. ಜಾತೌ ರಾಮತೋನು ರಾಮತಃ ಅನು ಅಂತ ಹೇಳಿದ್ರೆ ಮೊದಲು ರಾಮ ಹುಟ್ಟಿದಾನಲ್ಲ, ರಾಮನನ್ನು ಅನುಸರಿಸಿ ಹುಟ್ಟಿದರು. ರಾಮತಃ ಅನು. ರಾಮತಃ ಅಂದ್ರೆ ರಾಮನಿಗೆ ಅನುಸರಿಸಿ ಅನು ಅಂದ್ರೆ ಅನುಸರಿಸಿ, ಅನುಸರಿಸಿ ಹುಟ್ಟಿದರು. ಅನುಜ ಅಂದ್ರೇನು? ಅನುಸರಿಸಿ ಹುಟ್ಟಿದವ, ತಮ್ಮ ಅಂತ. ಸೊ ತಮ್ಮಂದಿರಾಗಿ ಹುಟ್ಟಿದರು.
ಈಗ ಪೂರ್ವಂ ಅಂತ ಹೇಳಿದ್ರೆ ನಿಮ್ಗೆಲ್ಲ ಡೌಟ್ ಬರುದಿಲ್ವಾ? ಲಕ್ಷ್ಮಣ ಅಂತ ಹೇಳಲೇ ಇಲ್ಲ, ಭರತ ಶತ್ರುಘ್ನ ಅಂತ ಹೇಳಿದ್ರು ಅಂತ ಕೂಡಲೇ ಹೇಳಿದ್ರು ಮಧ್ವಾಚಾರ್ಯರು. ಪೂರ್ವಂ ಮೊದಲೇ ಅಂತ ಹೇಳಿದ್ರೆ ಈ ಭರತ ಶತ್ರುಘ್ನರ ಮೊದಲೇ ಸುಮಿತ್ರಾತನಯಶ್ಚ ಶೇಷಃ. ಸುಮಿತ್ರಾತನಯ, ಸುಮಿತ್ರಾದೇವಿ ಅಂತ ಹೇಳಿದ್ರೆ ದಶರಥನ ಎರಡನೇ ಹೆಂಡತಿ ಸುಮಿತ್ರಾದೇವಿಯಿಂದ ತನಯ ಮಗನಾಗಿ ಹುಟ್ಟಿದವ ಯಾರು? ಶೇಷಃ, ಆದಿಶೇಷನೇ ಹುಟ್ಟಿದ್ದು. ಪೂರ್ವಂ ಸುಮಿತ್ರಾತನಯ ಅಂತ ಹೇಳಿದ್ರೆ ಸುಮಿತ್ರಾದೇವಿಯ ಮಗನಾಗಿ, ದಶರಥ ಮತ್ತು ಸುಮಿತ್ರಾದೇವಿಯರ ಮಗನಾಗಿ ಪೂರ್ವಂ ಮೊದಲೇ ಹುಟ್ಟಿದ್ದಾನೆ. ಯಾರು? ಶೇಷಃ, ಆದಿಶೇಷ ಅಂತ ಹೇಳಿದ್ರೆ ಎಲ್ಲಿ ರಾಮನೋ ಅಲ್ಲಿ ಆದಿಶೇಷ ಇರ್ತಾನೆ, ಎಲ್ಲಿ ಭಗವಂತನೋ ಅಲ್ಲಿ ಆದಿಶೇಷ ಇರಲೇಬೇಕು. ಸೊ ಆದಿಶೇಷ ಶೇಷಃ ಸ ಲಕ್ಷ್ಮಣೋ, ಅವನೇ ಲಕ್ಷ್ಮಣ. ನಾಮ ಸ ಲಕ್ಷ್ಮಣೋ ನಾಮ ರಘುತ್ತಮಾತ್ ಅನು, ಅವನು ರಘುತ್ತಮ. ರಘುತ್ತಮ ಅಂದರೆ ರಘುವಂಶದಲ್ಲಿ ಬಹಳ ಉತ್ತಮವಾದ ಶ್ರೀರಾಮಚಂದ್ರ ಭಗವಂತನದ್ದೇ ಅವತಾರ. ಆ ರಘುತ್ತಮಾತ್ ಅನು ಅಂತ ಹೇಳಿದ್ರೆ ರಾಮನ ಜನ್ಮ ಆದ ಮೇಲೆ ಅನುಸರಿಸಿ ಮೊದಲೇ ಹುಟ್ಟಿದ್ದಾನೆ ಲಕ್ಷ್ಮಣ. ಅಲ್ಲಿಗೆ 4 ಜನರು ಹುಟ್ಟಿದ್ರು ಅನ್ನುವಂಥದ್ದು ಕನ್ಫರ್ಮ್ ಆಯ್ತು. ಅಂತ ಹೇಳಿದ್ರೆ ರಾಮದೇವರು ಮೊದಲೇ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಭರತ ಮತ್ತು ಶತ್ರುಘ್ನ, ಪ್ರದ್ಯುಮ್ನ ಮತ್ತೆ ಅನಿರುದ್ಧರು ಚಕ್ರ ಮತ್ತೆ ಶಂಖಗಳ ಅಭಿಮಾನಿಗಳು, ಅವರು ಇಲ್ಲಿ ಭರತ ಮತ್ತು ಶತ್ರುಘ್ನರಾಗಿ ಹುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾರೆ ಪೂರ್ವಂ ಮೊದಲೇ ಸುಮಿತ್ರಾತನಯಶ್ಚ ಶೇಷಃ ಅಂತ ಹೇಳಿದ್ರೆ ಈ ಲಕ್ಷ್ಮಣ ಯಾರು ಅಂತ ನಿಮ್ಗೆ ಡೌಟ್ ಬರುದಿಲ್ವಾ? ಶೇಷಃ, ಆದಿಶೇಷ ಅವನೇ ಅಂತ ಹೇಳಿದ್ರೆ ಭಗವಂತನ ಹಾಸಿಗೆಯಾಗಿ. ಕೇಳೋಣ, ಇತ್ನ ಸ್ಕ್ರೀನ್ ಗಾಯಬ ನೇನು ಎನ್ನ ಸ್ಕ್ರೀನ್ ಓಲ್ನತೆ ಗೊತ್ತಿದ್ದಿದೆ ಕತೆ ಗಮ್ಮತ್ ಉಂಟು. ಎನ್ನ ಸ್ಕ್ರೀನ್ ಎಂಕೆ ಸೋಜು ಅಂತ ಇದ್ದಿದೆ ಪ್ರಾಬ್ಲಮ್ ತಗೊಂಡ ಸೋಜನ್ ಈ ಕಂಪ್ಯೂಟರ್ ಮಾರ್ರೆ ಅವು ಹೆಂಗ್ ಪಡ್ಲಕ್ಕ ಕೇಳೋಣ, ಅವು ಕೆಲಸ ಎತ್ತಿ ಉಂಡ ಅದು ಎಂಕ್ಲೇರಿ ಮಂಗೆ ಅಂತ. ಸೊ ಅಂಚ ಈಗ ತಾವೇವ ಜಾತವು ಪರದಶ್ಚ ನಾಮ ಶತ್ರುಘ್ನ ಇತ್ಯೇವ ಚ ರಾಮತೋನು ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಸ ಲಕ್ಷ್ಮಣೋ ನಾಮ ರಘುತ್ತಮಾತ್ ಅನು. ಸೊ ಈ ಶ್ಲೋಕಕ್ಕೆ ಜಾತ ಬಣ್ಣ ಪ್ರಭಂಜನಾಚಾರ್ಯ ಅಂತ ನೋಡುವ. ಸೊ ಇದಕ್ಕೆ ಪ್ರಾಚೀನವಾದ ಚಕ್ರಾದಿಗಳು ಹೀಗಿರುತ್ತಿರಲು ನಂತರದ್ದು ತಾವೇವ ಜಾತವು. ಸೊ ಈ ಇಬ್ಬರು ಭರತ ಮತ್ತೆ ಶತ್ರುಘ್ನ ಎಂಬುದಾಗಿ ಶ್ರೀರಾಮನ ಅನಂತರ ಜನಿಸಿದರು. ಈ ಇಬ್ಬರಂದ್ರೆ ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಈ ಮೊದಲೇ ಪೂರ್ವಂ ಶೇಷನು ಶ್ರೀರಾಮನ ಅನಂತರ ಸುಮಿತ್ರೆಯ ಮಗನಾಗಿ ಲಕ್ಷ್ಮಣನೆಂದು ಜನಿಸಿದ್ದ. ಅಂದ್ರೆ ಅವನು ಮೊದಲೇ ಜನಿಸಿದಾಗಿದೆ ಅಂತ ಹೇಳ್ಕೊಂಡು ಯಾವುದು ಮತ್ತೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿಬಿಟ್ರು. ನಂತರ ಲಕ್ಷ್ಮಣ ಮತ್ತು ಭರತರಲ್ಲಿ ಯಾರು ಜ್ಯೇಷ್ಠರು? ಈ ಪ್ರಶ್ನೆಗೆಲ್ಲ ವರದರಾಜಿಯ, ಜನಾರ್ದನ ಭಟ್ಟಿಯ, ಪರ್ಣಿಯ, ಸತ್ಯಾಭಿನವ ತೀರ್ಥಿಯ ಮೊದಲಾದ ಅನೇಕ ವ್ಯಾಖ್ಯಾನಗಳಂತೆ ಲಕ್ಷ್ಮಣನು ಜ್ಯೇಷ್ಠ. ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಮಾತ್ರ ಭರತನೇ ಜ್ಯೇಷ್ಠ ಎಂಬ ಭಾವ ಕಾಣುತ್ತದೆ. ವಾಲ್ಮೀಕಿ ರಾಮಾಯಣ, ಸಂಗ್ರಹ ರಾಮಾಯಣ, ಸುಮಧ್ವ ವಿಜಯ ಎಲ್ಲದರಲ್ಲಿ ಸಹ ಲಕ್ಷ್ಮಣನೇ ಜ್ಯೇಷ್ಠ ಎಂಬುದಾಗಿ ಉಕ್ತವಾಗಿದೆ. ಆದರೆ ಕೆಲವು ಪುರಾಣಗಳಲ್ಲಿ ಭರತನೇ ಜ್ಯೇಷ್ಠ ಎಂಬುದಾಗಿ ಕೂಡ ಉಲ್ಲೇಖ ಉಂಟು. ಜನನ ಕ್ರಮದಲ್ಲಿ ಭರತನು ಜ್ಯೇಷ್ಠ ಎಂಬ ಭಾವದಲ್ಲಿ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನವು ಔಚಿತ್ಯಪೂರ್ಣ ಅಂತ ಹೇಳ್ತದೆ. ಅಂದ್ರೆ ಒಬ್ರೊಬ್ರು ಒಂದೊಂದಲ್ಲ ಅದಕ್ಕೆ ಇದು ಕೊಟ್ಟು ಕಾರಣ ಕೊಟ್ಟು ಅಲ್ಲಿ ಹೇಳಿದ್ದಾರೆ. ಆದರೆ ಪಾಪ್ಯುಲರ್ ಏನಂತ ಹೇಳಿದ್ರೆ ರಾಮನ ನಂತರ ಲಕ್ಷ್ಮಣ ಹುಟ್ಟಿದ್ದು, ಲಕ್ಷ್ಮಣ ನಂತರ ಅದಕ್ಕೆ ಕೂಡ ಒಂದು ಕತೆ ಉಂಟು. ಅದಕ್ಕೆ ಏನ್ ಕತೆ? ಇಲ್ಲಿ ಉಂಟಲ್ಲ ಆ ಕತೆ. ಅದು ಕತೆ ಏನಂದ್ರೆ ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ ಅಂತ ಹೇಳಿದ್ರೆ ಆ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ ಮೇಲೆ ಪುರೋಹಿತರು ಆ ಪುತ್ರ ಕಾಮೇಷ್ಟಿ ಯಾಗದ ಆ ಪಾಯಸ, ಕೌಸಲ್ಯಾಯ ನರಪತಿ ಪಾಯಸಾರ್ಧಂ ಅಂದ್ರೆ ಪಾಯಸ ಕೊಡ್ತಾರೆ. ಅಂದ್ರೆ ಆ ಪಾಯಸವನ್ನ ಅಂತ ಹೇಳಿದ್ರೆ ಯಜಮಾನ ತಕೊಂಡು ಆ ಯಜಮಾಂತಿಗೆ ಕೊಡ್ಬೇಕು. ಆ ಯಜಮಾಂತಿ ಆ ಪಾಯಸವನ್ನು ತಿಂದ ಕೂಡಲೇ ಅವಳು ಗರ್ಭಿಣಿ ಆಗುದು ಅಂತ ಲೆಕ್ಕ. ಸೊ ಕೌಸಲ್ಯಾಯೈ ನರಪತಿ ಅಂದ್ರೆ ನರಪತಿ ಅಂತ ಹೇಳಿದ್ರೆ ಯಾರು ಇಲ್ಲಿ? ದಶರಥ. ಪಾಯಸದಲ್ಲಿ ಅವನಿಗೆ 3 ಜನ ಹೆಂಡ್ತಿದಾರಲ್ಲ. ಸೊ ಅವನೇನು ಮಾಡಿದ? ಪಾಯಸಾರ್ಧಂ ಅಂದ್ರೆ ಅರ್ಧ ಪಾಯಸದ ಅರ್ಧವನ್ನು ಕೌಸಲ್ಯಾಯೈ
ಕೌಸಲ್ಯಗೆ ಕೊಟ್ಟ. ಆಮೇಲಿಂದ ಅಂದ್ರೆ ಅದರಲ್ಲಿ ಶ್ರೀರಾಮಚಂದ್ರನ ಜನನ ಆಗಿದ್ದು ಅಂತ. ಅರ್ಧಾತ್ ಅರ್ಧಂ, ಈಗ ಅರ್ಧ ಉಳ್ಕೊಳ್ತಲ್ಲ, ನೋಡ್ತಾನೆ ಇನ್ನಿಬ್ರಿದ್ದಾರೆ. ಸೊ ಏನ್ ಮಾಡಿದ, ಅರ್ಧದಲ್ಲಿ ಅರ್ಧ ಮಾಡಿದ. ದದೌ ಚಾಪಿ ಸುಮಿತ್ರಾಯೈ ನರಾಧಿಪಃ, ಸುಮಿತ್ರೆಗೆ ಕೊಟ್ಟ. ಏನು ಅರ್ಧದಲ್ಲಿ ಅರ್ಧ ಅಂತ ಹೇಳಿದ್ರೆ ಮೊದಲ ಅರ್ಧ ಖಾಲಿ ಆಗಿದೆ, ಇನ್ನು ಅರ್ಧದಲ್ಲಿ ಅರ್ಧ ಖಾಲಿ ಆಯ್ತು, ಮುಕ್ಕಾಲು ಖಾಲಿ ಆಯ್ತು ಅಂತ ಲೆಕ್ಕ. ಈಗ ಕಾಲಂಶ ಉಳ್ಕೊಂಡಿದೆ. ಕೈಕೇಯೈ ಚ ಅವಶಿಷ್ಟಾರ್ಧಂ ದದೌ, ಅಂದ್ರೆ ಲಾಸ್ಟಿಗೆ ಆಗುವಾಗ ಅದು ಭಾರಿ ಸ್ಕ್ಯಾರ್ಸ್ ಆಗ್ತದೆ. ಈಗ ಕಾಲಾಂಶ ಉಳ್ಕೊಂಡಿದ್ದು, ಸೊ ಕಾಲಾಂಶ ಉಳ್ಕೊಂಡಿದ್ರಲ್ಲಿ ಕೈಕೇಯಿ ಆ ಕಾಲಾಂಶದಲ್ಲಿ ಅರ್ಧ ಕೈಕೇಯಿಗೆ ಕೊಟ್ಟ. ಕೈಕೇಯಿ ಚ ಅವಶಿಷ್ಟ ಅರ್ಧಂ, ಅವಶಿಷ್ಟ ಅಂದ್ರೆ ಕಾಲಾಂಶ ಉಳ್ಕೊಂಡಿದ್ದು, ಅದರಲ್ಲಿ ಅರ್ಧ ದದೌ ಪುತ್ರಾರ್ಥ ಕಾರಣಾತ್ ಅಂತ ಹೇಳಿದ್ರೆ ಎಲ್ರಿಗೂ ಕೊಟ್ಟದ್ದು ಪುತ್ರಾರ್ಥ ಕಾರಣಾತೆ, ಅಂದ್ರೆ ಮಗ ಆಗಲಿ ಅಂತ ತಿಳ್ಕೊಂಡ್ಬಿಟ್ಟು. ಅಲ್ಲಿ ಅಂತ ಹೇಳಿದ್ರೆ ಮುಕ್ಕಾಲಂಶ ಮೊದಲು ಅರ್ಧಾಂಶ ಕೌಸಲ್ಯಗೆ ಮತ್ತೆ ಕಾಲಾಂಶ ಸುಮಿತ್ರೆಗೆ ಕೊಟ್ಟು, ಮತ್ತೆ ಕಾಲಾಂಶ ಉಳಿದದ್ರಲ್ಲಿ ಅದರಲ್ಲಿ ಅರ್ಧಾಂಶ ಕೈಕೇಯಿಗೆ ಕೊಟ್ಟು, ಪ್ರದದೌ ಚ ಅವಶಿಷ್ಟಾರ್ಧಂ ಅಂತೇಳಿ ಲಾಸ್ಟಿಗೆ ಆ ಕಾಲಾಂಶದಲ್ಲಿ ಇನ್ನೊಂದು ಅರ್ಧಾಂಶ ಉಳ್ಕೊಂಡಿದೆಯಲ್ಲ ಅದನ್ನ ಅವಶಿಷ್ಟಾರ್ಧಂ ಪಾಯಸಸ್ಯ ಅಮೃತೋಪಮಂ ಅಂತ ಹೇಳಿದ್ರೆ, ಪಾಯಸ ಅಂತ ಹೇಳಿದ್ರೆ ಇದು ಅಮೃತಕ್ಕೆ ಸರಿಯಾದ ಈ ಪಾಯಸ ಅಮೃತ ಉಪಮಂ ಅನುಚಿಂತ್ಯ ಸುಮಿತ್ರಾಯೈ, ಪುನಃ ಸುಮಿತ್ರೆಯನ್ನು ಕರೆದು ಈಗ ನೀನು ತಗೋ ಅಂತ ಪುನಃ. ಅಂದ್ರೆ ಸುಮಿತ್ರೆಗೆ 2 ಸಲ ಪಾಯಸ ಸಿಕ್ಕಿದೆ. ಒಂದು ಸಲ ರಾಮನಿಗೆ ಕೌಸಲ್ಯಕ್ಕೆ ಕೊಟ್ಟ ನಂತರ ಸುಮಿತ್ರೆಗೆ ಕೊಟ್ಟದ್ದು, ಅದು ಲಕ್ಷ್ಮಣ ಹುಟ್ಟಿ ಆಯ್ತು. ನಂತರ ಕೈಕೇಯಿಗೆ ಕೊಟ್ಟದ್ದು ಭರತ ಹುಟ್ಟಿ ಆಯ್ತು. ಪುನಃ ಸುಮಿತ್ರೆಯನ್ನು ಕರೆದು ಪುನಃ ಕೊಟ್ಟಿದ್ದು ಉಂಟಲ್ಲ, ಅದರಲ್ಲಿ ಶತ್ರುಘ್ನ ಹುಟ್ಟಿದ. ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ, ಮಹೀಪತಿ ಅಂದ್ರೆ ದಶರಥ ಪುನಃ ಕೊಟ್ಟ ಯಾರಿಗೆ, ಸುಮಿತ್ರಾಯೈ ಅನುಚಿಂತ್ಯ, ಸುಮಿತ್ರ ನಿನ್ ಬಾ ಅಂತ ಹೇಳ್ಕೊಂಡು ಬಂದು ಉಳಿದದನ್ನು ತೆಗೆದು ತಗೋ ನೀನು ತಗೋ ಪುನಃ ತಗೋ ಅಂತ ಹೇಳ್ಕೊಂಡು 2 ಸಲ ಕೊಟ್ಟಿದ್ದಾನೆ. ಹಾಗೆ ಸುಮಿತ್ರೆಗೆ 2 ಮಕ್ಕಳಾದ್ರು. ಪುಷ್ಯೇ ಜಾತಸ್ತು ಭರತೋ ಬೀನಗ್ನ, ಈ ರೀತಿ ಅದರದ್ದೊಂದು ಸಣ್ಣ ಕತೆ ಅಂತ ಹೇಳ್ಕೊಂಡು ಪ್ರತಿ ಒಂದಕ್ಕೂ ಸಹ ಅಂತ ಹೇಳಿದ್ರೆ ಈ ಇದರಿಂದ ಸಹ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಅಂದ್ರೆ ಸುಮಿತ್ರೆಗೆ 2 ಸಲ ಪಾಯಸ ಸಿಕ್ಕಿದೆ, 1 ಸಲ ಕೌಸಲ್ಯಗೆ ಕೊಟ್ಟ ವೆರಿ ನೆಕ್ಸ್ಟ್ ಅಂತ ಹೇಳಿದ್ರೆ ಸುಮಿತ್ರೆಯ ಮಗ ಲಕ್ಷ್ಮಣ ಅಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ, ನಂತರ ಕೊಟ್ಟದ್ದು ಕೈಕೇಯಿಗೆ ಭರತ ಹುಟ್ಟಿದ್ದು, ನಂತರ ಪುನಃ ಸುಮಿತ್ರೆಗೆ ಕರೆದು ಕೊಟ್ಟದ್ದು ಅದಕ್ಕೆ ಅಲ್ಲಿ ಶತ್ರುಘ್ನ ಹುಟ್ಟಿದ ಅನ್ನುವಂಥದ್ದು ಇದು ಪಾಯಸದ ಕತೆ. ಸೊ ಆ ರೀತಿಯಲ್ಲಿ ಈ 4 ಮಕ್ಕಳು ಹುಟ್ಟಿದರು ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ಕೂಡ ಮುಗಿಸಿಬಿಡ್ಬೋದು, ಬಹಳ ಸಣ್ಣದಿದೆ ಅದು, ವೈಲಾರೆ ನೆಕ್ಸ್ಟ್ ಶ್ಲೋಕದಲ್ಲಿ ಮುಗಿಸಿಬಿಡೋಣ. 79ನೇ ಶ್ಲೋಕ. ಕೌಸಲ್ಯಕಾ ಪುತ್ರ ಉರುಕ್ರಮೋಸ ವೇಕಸ್ತತೈಕೋ ಭರತಸ್ಯ ಮಾತುಃ ಉಭೌ ಸುಮಿತ್ರಾ ತನಯೋ ನೃಪಸ್ಯ ಚತ್ವಾರ ಏತೆ ಹಿಮರೋತ್ತಮಾಃ ಸುತಾಃ. ಈ ಬಹು ಪರಾಕ್ರಮವುಳ್ಳ ಶ್ರೀರಾಮನೊಬ್ಬನು ಕೌಸಲ್ಯ ಮಗನು, ಹಾಗೆ ಭರತನ ತಾಯಿಯಾದ ಕೈಕೇಯಿಗೆ ಭರತನೊಬ್ಬನು. ಸುಮಿತ್ರಾ ದೇವಿಯ ಮಕ್ಕಳಿಬ್ಬರು ಲಕ್ಷ್ಮಣ ಶತ್ರುಘ್ನರು. ಹೀಗೆ ರಾಜನಿಗೆ ಈ ದೇವೋತ್ತಮರು 4 ಜನರು ಮಕ್ಕಳು. ಸೊ ಅಂತ ಹೇಳಿದ್ರೆ ಇದರಲ್ಲಿ ಮಧ್ವಾಚಾರ್ಯರು ಸ್ಪಷ್ಟ ಮಾಡ್ತಾರೆ ಯಾರು ಮಕ್ಕಳು ಅಂತ ಹೇಳ್ಕೊಂಡು. ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ ಏಕಃ ತಥಾ ಏಕೋ ಭರತಸ್ಯ ಮಾತುಃ ಉಭೌ ಸುಮಿತ್ರಾ ತನಯೌ ನೃಪಸ್ಯ ಚತ್ವಾರ ಏತೇ ಹಿ ಅಮರೋತ್ತಮಾಃ ಸುತಾಃ. 4 ಮಕ್ಕಳು, ಚತ್ವಾರ ಏತೆ, ಈ 4 ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಅಮರೋತ್ತಮಾಃ ಸುತಾಃ, ಚತ್ವಾರ ಏತೆ ಹಿ ಅಮರೋತ್ತಮ ಸುತಾಃ ಅಂತ ಹೇಳಿದ್ರೆ ಅಂದ್ರೆ ಭಗವಂತನೇ ರಾಮನಾಗಿ, ಆದಿಶೇಷನು ಲಕ್ಷ್ಮಣನಾಗಿ, ಪ್ರದ್ಯುಮ್ನ ಅನಿರುದ್ಧರು ಭರತ ಶತ್ರುಘ್ನರಾಗಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬ್ರಹ್ಮನ ಪುನಃ ಮಕ್ಕಳಾಗಿ ಪುನಃ ಹುಟ್ಟಿದ್ದಾರೆ. ಇಲ್ಲಿ ಭರತ ಮತ್ತೆ ಯಾವುದು ಇಲ್ಲಿ ಭೂಮಿಗೆ ಬರುವಾಗ ಪುನಃ ಇಲ್ಲಿ ಆದ್ರೆ ಇಲ್ಲಿ ಯಾರ್ಯಾರು ತಾಯಂದಿರು ಅಂತ ಹೇಳಿದರೆ ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ. ಉರುಕ್ರಮ ಅಂತ ಹೇಳಿದ್ರೆ ಅತ್ಯಂತ ಪರಾಕ್ರಮಿಯಾದ, ಅತ್ಯಂತ ತೇಜಸ್ವಿಯಾದ ಭಗವಂತನೇ ಅಂತ ಹೇಳಿ ತೇಜಸ್ವಿ ಏನು ಹೇಳ್ಬೇಕು ಭಗವಂತನಿಗೆ. ಸೊ ಕೌಸಲ್ಯಕಾ ಪುತ್ರ ಅಂದ್ರೆ ಶ್ರೀರಾಮಚಂದ್ರ. ಉರುಕ್ರಮ ಅಂತ ಹೇಳಿದ್ರೆ ಅತ್ಯಂತ ತೇಜಸ್ವಿ ಉಳ್ಳ ಉತ್ಕೃಷ್ಟ ಪರಾಕ್ರಮ. ಕ್ರಮ ಅಂದ್ರೆ ಪರಾಕ್ರಮ, ಉರು ಅಂದ್ರೆ ದೊಡ್ಡದು. ಸೊ ದೊಡ್ಡ ಪರಾಕ್ರಮ ಅಂದ್ರೆ ಅತ್ಯಂತ ಪರಾಕ್ರಮಿಯಾದ
ಶ್ರೀರಾಮಚಂದ್ರ ಕೌಸಲ್ಯಕ ಪುತ್ರ, ಕೌಸಲ್ಯಾದೇವಿಯಿಂದ ಹುಟ್ಟಿದ ಮಗ. ಆಮೇಲಿಂದ ಅಂದ್ರೆ ಇವರೆಲ್ಲ ಅವತಾರ ಮಾಡಿದ ಹೆಸರಿಗೆಲ್ಲ ತಾಯಿಯಿಂದ. ಏಕ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಭಗವಂತ ಏಕಃ ತಥಾ ಏಕೋ ಭರತಸ್ಯ ಮಾತುಹು. ಭರತಸ್ಯ ಮಾತು, ಭರತನ ತಾಯಿ ಯಾರು? ಕೈಕೆ. ಅವಳಿಗೆ ಒಬ್ಬನೇ. ಏಕಃ ತಥ ಏಕೋ, ಒಬ್ಬನೇ ಅಂತ ಹೇಳಿದ್ರೆ ಒಬ್ಬನೇ ಮಗ. ಯಾರಿಗೆ? ಕೈಕೇಯಿಗೆ. ಅವನ ಹೆಸರು ಭರತ. ಆಮೇಲೆ ಉಭೌ, ಇಬ್ರು. ಉಭೌ ಸುಮಿತ್ರಾತನಯೌ ಅಂತ ಹೇಳಿದ್ರೆ ಸುಮಿತ್ರಾತನಯೌ ಅಂತ ಹೇಳಿದ್ರೆ ಇಬ್ರು ಇದಾರಲ್ಲ, ಸೊ ಎಲ್ಲ ಅವು ಬರ್ತದೆ. ತೌ ಉಭೌ ಸುಮಿತ್ರಾತನಯೌ ಅಂದ್ರೆ ಸುಮಿತ್ರಾತನಯರು ಇಬ್ರು ಅಂತ ಹೇಳಿದ್ರೆ ಇವರು ನೃಪಸ್ಯ, ದಶರಥನಿಗೆ ಈ ರೀತಿ ಅಂತ ಹೇಳಿದ್ರೆ ಸೂರ್ಯಗೆ ರಾಮಚಂದ್ರ, ಆಮೇಲಿಂದ ಭರತ, ಆಮೇಲಿಂದ ಉಭೌ ಯಾರು? ಲಕ್ಷ್ಮಣ ಮತ್ತೆ ಶತ್ರುಘ್ನ. ಹೀಗೆ 4 ಜನ ನೃಪಸ್ಯ, ದಶರಥನ ಚತ್ವಾರ, ಈ 4 ರತ್ನಗಳು ಏತೇಹಿ ಅಮರೋತ್ತಮ ಸುತಾಹ. ಹೇಳುವುದು ನಾವು ದಶರಥ ಮತ್ತು ಅವನ ಯಾರು ಇವರು 3 ಜನ ತಾಯಂದಿರು ಇವರಿಗೆ ಅಂತ ತಿಳ್ಕೊಂಡು, ಆದರೆ ಅವರು ಎಲ್ಲ ದೇವತೆಗಳ ಅಂತ ಹೇಳಿದ್ರೆ ಭಗವಂತನೇ ರಾಮನಾಗಿ ಮತ್ತೆ ಉಳಿದ ಇವರು ಆದಿಶೇಷ ಅಂಶಾವತಾರದಲ್ಲಿ ಲಕ್ಷ್ಮಣನಾಗಿ, ಆಮೇಲೆ ಪ್ರದ್ಯುಮ್ನ ಮತ್ತೆ ಅನಿರುದ್ಧ ಅವರು ಚಕ್ರ ಮತ್ತೆ ಶಂಖಕ್ಕೆ ಅಭಿಮಾನಿಗಳು, ಅವರು ಭರತ ಮತ್ತೆ ಶತ್ರುಘ್ನರಾಗಿ ಇವರೆಲ್ಲ ದೇವಶ್ರೇಷ್ಠರು. ಅಮರೋತ್ತಮ, ಅಮರ ಅಂತಂದ್ರೆ ದೇವರು, ಯಾವುದು? ದೇವತೆಗಳು. ಅಮರೋತ್ತಮ ಅಂದ್ರೆ ದೇವತೆಗಳು ಮಾತ್ರ ಅಲ್ಲ, ದೇವತೆಗಳಲ್ಲಿ ಶ್ರೇಷ್ಠರು. ಅಮರ ಉತ್ತಮಾಹ ಸುತಾಹ. ಇವರು 4 ಜನ ದಶರಥನಿಗೆ 4 ಮಕ್ಕಳು ಹುಟ್ಟಿದರು. ಈ ರೀತಿ ಅಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.